ಬಂಧು ಬಾಂಧವರನ್ನು, ಕುಟುಂಬ ಪರಿವಾರವನ್ನು ಬಿಟ್ಟು ನಿನ್ನ ಜೊತೆಗೆ ಎಷ್ಟು ಕಾಲ ಇರೋಕ್ಕೆ ಸಾಧ್ಯ? ಮತ್ತು ಈ ವಾತಾವರಣ, ನಾವಿಲ್ಲಿ ಎಲ್ಲೋ ನಮ್ಮದಲ್ಲದೆ ಇರ್ತಕ್ಕಂಥ ಊರು, ಹೊಟ್ಟೆಗಿದೆಯೋ ಇಲ್ವೋ ಗೊತ್ತಿಲ್ಲ, ಭಯ ಬೇರೆ ಯಾವಾಗಲೂ. ಆ ಸುಖ ಇದೆಯಲ್ಲ, ಮನೆಯ ಸುಖ ಇದೆಯಲ್ಲ, ಅದಿಲ್ಲ ಇದ್ದಾಗ ಎಷ್ಟು ಕಾಲ ಇರ್ತಾರೆ? ಉಪ್ಪಿನಕಾಯಿ ನೆನಪಾಗೋವರೆಗೆ ಮಾತ್ರ. ಆ ಶಿವಾನಂದರ ಸ್ವಾಮಿ ಶಿವಾನಂದದ ನಮ್ಗೆ ನೆನಪಾಗ್ತಾ ಇರ್ತದೆ ಯಾವಾಗಲೂ. ಅಲ್ಲಿ ಶಿವಾನಂದರ ಆಶ್ರಮದಲ್ಲಿ ಸನ್ಯಾಸ ತಗೊಳ್ಳೋಕೆ ಭಾಳ ಜನ ಬರ್ತಾ ಇರ್ತಾರೆ. ಒಂದು 6 ತಿಂಗಳು ಪ್ರೊಬೇಷನಲ್ಲಿ ಇಡೋದವ್ರು ಯಾವಾಗಲೂ, 6 ತಿಂಗಳು 2 ವರ್ಷ ಹೀಗೆಲ್ಲ. ಯಾಕೆಂದರೆ ಸನ್ಯಾಸವನ್ನೇ ಕೊಟ್ಟುಬಿಟ್ರೆ ಎಷ್ಟು ದಿವಸ ಇರ್ತಾನೋ ಎಲ್ಲೋ ಗೊತ್ತಿಲ್ಲ, ಇರ್ತಾನೋ ಇಲ್ಲವೋ ಎಷ್ಟು ಗಟ್ಟಿ ನೋಡ್ಕೋಬೇಕಲ್ಲ ಮೊದಲು. ಹೆಚ್ಚಿನವರು 6 ತಿಂಗಳೆಲ್ಲ ಬೇಡ, ಅದಕ್ಕಿಂತ ಬಹಳ ಮೊದಲೇ ಮನೆಯ ಉಪ್ಪಿನಕಾಯಿ ನೆನಪಾದಾಗ ಎಲ್ಲ ಗಂಟು ಮೊಟ್ಟೆ ಕಟ್ಟೋದು ಅಂತ. ಒಂದು ಸಾರಿ ಏನೋ ಉಮೇದಲ್ಲಿ ಬಂದಿರ್ತಾರೆ ಸನ್ಯಾಸ ಸ್ವೀಕಾರ ಮಾಡೋದು, ಆದರೆ ಒಂದು 4 ದಿನ ಹೋಗ್ತಿದ್ದಂತೆ ಎಲ್ಲ ನೆನಪಾಗ್ತದಲ್ಲ ಮನೆ ಕಡೆಗೆಲ್ಲ. ಹಾಗಾಗಿ ಮನಸ್ಸು ಗಟ್ಟಿ ನಿಲ್ಲೋದಿಲ್ಲ, ಗಟ್ಟಿ ಹೊಡೆಯೋದಿಲ್ಲ. ಹಾಗೆ ನೀನು ಯಾವುದೋ ಊರಲ್ಲಿ, ಗುರುತು ಪರಿಚಯ ಇಲ್ಲದೇ ಇರೋ ಊರಲ್ಲಿ, ಕಷ್ಟದಲ್ಲಿ, ಕ್ಲೇಶದಲ್ಲಿ, ಭಯದಲ್ಲಿ ಹೆಂಡತಿ ಮಕ್ಕಳು ಬಿಟ್ಟು ಎಷ್ಟು ಕಾಲ ನಿನ್ನ ಜೊತೆಗೆ ಇರ್ತಾವ್ರವರೆಲ್ಲ. ಹಾಗಾಗಿ ಇವರೆಲ್ಲ ಬಿಟ್ಟೋಗ್ತಾರೆ ನಿನ್ನನ್ನು. ಒಂಟಿಯಾಗ್ತೀಯ ನೀನು. ಒಂಟಿತನ ಕಾಡೀತು, ಭಯದ ಬದುಕಾದೀತು. ಒಂದು ಹುಲ್ಲು ಕಡ್ಡಿ ಅಲುಗಾಡಿದ್ರು ಏನೋ ಬಂತು ಅಂತ ಬೆದರುವ ಸ್ಥಿತಿ ನೀನು ಬರ್ತೀಯೇ, ಬೇಡ. ಮತ್ತು ತಾರನ ಬಿಲ ಇದೆಯಲ್ಲ, ಈ ಸ್ವಯಂ ಪ್ರಭೆಯ ಆ ಬಿಲ, ಇದೆಲ್ಲ ಸುರಕ್ಷಿತ ಅಲ್ವೇ ಇಲ್ಲ. ಒಂದು ವೇಳೆ ಲಕ್ಷ್ಮಣನೇ ಬಂದರೆ, ಲಕ್ಷ್ಮಣ ಧನುಸ್ಸನ್ನೆತ್ತಿ ಬಾಣವನ್ನು ಹೂಡಿ ಅಸ್ತ್ರವನ್ನು ಅಭಿಮಂತ್ರಿಸಿ ಪ್ರಯೋಗ ಮಾಡಿದರೆ ಈ ಬಿಲ ಉಳಿಬೋದಾ? ಮೇರು ಮಂದರದಂಥ ಮಹಾಪರ್ವತಗಳನ್ನೇ ಇಬ್ಬಾಗವಾಗಿ ಸೀಳಬಲ್ಲ ಲಕ್ಷ್ಮಣನ ಬಾಣಗಳಿಗೆ ಈ ಬಿಲ ಒಂದು ತುತ್ತ. ನೆನ್ಪು ಮಾಡ್ಕೊ ಸರಿ, ಲಕ್ಷ್ಮಣನ ಸಾಮರ್ಥ್ಯ ಏನು ನೆನ್ಪು ಮಾಡ್ಕೊ. ಈ ಬಿಲ ಎಷ್ಟು ಸುರಕ್ಷಿತ. ಹೋಗಿ ನೀನು ಲಕ್ಷ್ಮಣನ ಮುಂದೆ ನಿಂತು, ರಾಮನ ಮುಂದೆ, ಸುಗ್ರೀವನ ಮುಂದೆ ನಿಂತು ಸೋತೆ, ಕೆಲಸ ಆಗಲಿಲ್ಲ ಅಂದರೆ ಕರುಣೆ ತೋರಿಸ್ಬೋದು ಅವರು. ಆದರೆ ಅದು ಬಿಟ್ಟು ದಾರಿ ತಪ್ಪಿ ಈ ಬಿಲ ಹೊಕ್ಕು ಇದೆಲ್ಲ ಮಾಡಿದರೆ, ಅವ್ರು ಹುಡ್ಕೊಂಡು ಬಂದರೆ, ಲಕ್ಷ್ಮಣ ಏನಾದರೂ ಒಂದು ಬಾಣವನ್ನು ಪ್ರಯೋಗ ಮಾಡಿದಂತಾದರೆ ನೇನೂ ಇಲ್ಲ, ಬಿಲುವೂ ಇಲ್ಲ, ನಿನ್ನೊಟ್ಟಿಗಿರುವವರು ಇಲ್ಲ. ಬೇಕಾ? ಹಾಗಾಗಿ ಇದೆಲ್ಲ ಬೇಡ. ಸಾಧ್ಯ ಇಲ್ಲದೆ ಇದ್ದರೆ ಹೋಗೋಣ ಕಿಷ್ಕಿಂಧೆಗೆ ಮರಳಿ. ಅಲ್ಲಿ ಹೋಗಿ ಕೈ ಮುಗಿದು ಕಾಲಿಗೆ ಬಿದ್ದು ತಪ್ಪಾಯಿತು, ನಮ್ಮ ಕೈಲಿ ಆಗಲಿಲ್ಲ ಅಂತ ಶರಣಾಗೋಣ. ನಾವೆಲ್ಲ ಒಟ್ಟಿಗಿರ್ತೇವೆ. ಸುಗ್ರೀವ ನಿನ್ನನ್ನೇನು ಮಾಡೋದಿಲ್ಲ, ಮಾಡದೇ ಇರೋರು ನಾನಿದ್ದೇನೆ ಒಟ್ಟಿಗೆ, ನಾವೆಲ್ಲ ಇದ್ದೇವೆ. ನಿನ್ನ ಜೀವ ತೆಗೆದೇ ಇದ್ದಂತೆ. ಹೇಗಾದರೂ ನೀನೇ ಮುಂದಕ್ಕೆ, ಸುಗ್ರೀವನಿಗೆ ಮಕ್ಕಳಿಲ್ಲ, ಸುಗ್ರೀವನಿಗೆ ನಿನ್ನ ತಾಯಿ ಮೇಲೂ ಕೂಡ ತುಂಬ ಪ್ರೀತಿ ಇದೆ. ಹೀಗಾಗಿ ಆನುಪೂರ್ವ್ಯ ಕ್ರಮ ಪ್ರಕಾರ ರಾಜ್ಯ ಮುಂದೆ ನಿನಗೆ ಬರಬೇಕಾಗಿರೋದ್ರಿಂದ ರಾಜ್ಯವನ್ನು ನಿನಗೆ ಕೊಡ್ತಾನೆ. ಅವನು ಯಾಕೆ ನಿನ್ನನ್ನು ಕೊಲ್ತಾನೆ? ಅವನು ಎಷ್ಟು ಒಳ್ಳೆಯವನು ಸುಗ್ರೀವ. ಶುಭವಾಗಿರ್ತಕ್ಕಂಥ ಮನಸ್ಸು ಅವನದ್ದು. ಇವೆಲ್ಲ ಬೇಡ. ಅಂಗದ ಗಮ್ಯತ ಮುಂದುವರಿಯೋಣ, ಒಂದೋ ಕಾರ್ಯದತ್ತ ಮುಂದುವರಿಯೋಣ. ಇಲ್ಲ ಅಂದರೆ ಕಿಷ್ಕಿಂಧೆಗಾದರೂ ಹೋಗಬೇಕು ನಾವು ಎಂದಾಗ ಅಂಗದ ಅವನಿಗೆ ಹಳೆಯದೆಲ್ಲ ಕೆದಕಿ ಬಿಡ್ತು. ಸುಗ್ರೀವನ ಮೇಲೆ ಅವನಿಗೆ ಏನೇನೋ ಬೇಸರಗಳಿದೆ. ಒಂದು ತಂದೆಯನ್ನು ಕೊಂದಿದ್ದು, ಹಳೆಯ ಕಥೆಯನ್ನು ಹೇಳ್ತಾನೆ. ಅಲ್ಲ ಹನುಮಂತ, ನಮ್ಮ ಅಪ್ಪ ಗುಹೆ ಒಳಗೆ ಯುದ್ಧ ಮಾಡಬೇಕಾದ್ರೆ ಈ ಪುಣ್ಯಾತ್ಮ ಗುಹೆ ಬಾಗಿಲಲ್ಲಿ ಬಂಡೆ ಅಂತ ಮುಚ್ಚಿದವನು ಇವನನ್ನು ಹೇಗೆ ನಂಬೋದು? ಅಣ್ಣ ಯುದ್ಧ ಮಾಡ್ತಾ ಇದ್ದಾನೆ ಗುಹೆ ಒಳಗೆ, ತಮ್ಮ ಹೊರಗಿಂದ ಬಂಡೆಯಿಂದ ಬಾಗಿಲನ್ನು ಮುಚ್ಚಬೇಕಾ? ಆಯಿತು ಬಿಡು, ನಮ್ಮಪ್ಪನ ವಿಷಯ ಬಿಡು. ನಮ್ಮಪ್ಪಂದು ಏನೋ ತಪ್ಪಿರ್ಬೋದು, ತಪ್ಪಿಲ್ಲದೆ ಇರ್ಬೋದು. ರಾಮನ ವಿಷಯದಲ್ಲಿ ಸರಿಯಾಗಿ ನಡ್ಕೊಂಡಿದ್ದಾನೆ ಇವನು. ರಾಮನಿಗೆ ಕೊಟ್ಟ ಮಾತೇನು? ರಾಜ್ಯವನ್ನು ನೀನು ನನಗೆ ಕೊಡಿಸಿದರೆ, ವಾಲಿಯನ್ನು ಸಂಹಾರ ಮಾಡಿ ರಾಜ್ಯವನ್ನು ನನಗೆ ನೀನು ಕೊಡಿಸಿದರೆ, ಮಳೆಗಾಲದ 4 ತಿಂಗಳ ಬಳಿಕ ಕಪಿಗಳನ್ನು ಸರ್ವತ್ರ ಸೀತಾನ್ವೇಷಣೆಗಾಗಿ ಕಳುಹಿಸಿಕೊಡ್ತೇನೆ, ಸೀತೆಯನ್ನು ಹುಡುಕಿಸಿಕೊಡ್ತೇನೆ. ಮಾಡಿದ್ನ ಇವನು? ಮರ್ತೇ ಹೋಗಿದೆ ಅವನಿಗೆ. ಮಧ್ಯ ಮಾನಿನಿಯರ ಅಮರಿನಲ್ಲಿ ಕರ್ತವ್ಯವನ್ನು ಮರೆತು ಅವನು ಅಮರಿನಲ್ಲಿ ಇದ್ದವನು. ಲಕ್ಷ್ಮಣ ಬೆದರಿಸಿದ ಮೇಲೆ ಎಚ್ಚರಾಗಿದ್ದವನಿಗೆ ಸಮಯ ಕಳೆದಿದೆ ಅಂತ. 4 ತಿಂಗಳ ಸಮಯ ಕಳೆದಿದ್ದೇ ಗೊತ್ತಿಲ್ಲ. ಇಂಥವನು ಅವನು ಒಳ್ಳೆಯವನು, ಧರ್ಮಿಷ್ಠ ಅಂದರೆ ಒಪ್ಪುವುದ? ನಾನು ಒಪ್ಪೋದಿಲ್ಲ. ಸುಗ್ರೀವನಲ್ಲಿ ಪಾಪ ಇದೆ. ಸುಗ್ರೀವ ಕೃತಜ್ಞ, ಸುಗ್ರೀವ ಸ್ಮೃತಿಹೀನ. ಅವನಿಗೆ ನೆನಪಿಲ್ಲ, ಮಾಡಿದ ಉಪಕಾರದ ನೆನಪಿಲ್ಲ. ಚಲಾತ್ಮ ಅಂದರೆ ಇಂದೊಂದು ಬುದ್ಧಿ ನಾಳೆ ಒಂದು ಬುದ್ಧಿ ಅಂಥವನು. ಅಂಥವರಲ್ಲಿ ವಿಶ್ವಾಸ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನಂತೂ ಅದೇ ಕುಲದವನಾಗಿ ನಾಳೆ ಸಿಂಹಾಸನಕ್ಕೆ ಬರುವಂಥ ಸಾಧ್ಯತೆ ಉಳ್ಳವನಾಗಿ
ನನ್ನನ್ನು ಅವನು ಬದುಕಲಿಕ್ಕೆ ಬಿಡುವ ಸಾಧ್ಯತೆ ಇಲ್ಲ. ಯಾರನ್ನೇ ಸಿಂಹಾಸನಕ್ಕೆ ನೇಮಕ ಮಾಡಿದ್ರು ತನಗೆ ಬೇಕಾದವ್ರು ನೇಮಕ ಮಾಡ್ತಾರೆ ಹೊರತು ಶತ್ರುವಿನ ಮಗನನ್ನು ಸಿಂಹಾಸನಕ್ಕೆ ನೇಮಕ ಮಾಡ್ತಾರೆ? ಸಾಧ್ಯವೇ ಇಲ್ಲ. ನನಗೆ ಅವನು ಪಟ್ಟವನ್ನು ಕೊಡೋದಿಲ್ಲ. ಈಗಂತೂ ನನ್ನಿಂದ ಅಪರಾಧ ಆಗಿದೆ. 1 ತಿಂಗಳಲ್ಲಿ ಸೀತೆಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಪರಾಧ ಇದೆ, ದಂಡನೆಯನ್ನು ಮಾಡ್ಬೋದು. ಆಮೇಲೆ ಗುಟ್ಟು ಬೇರೆ ರಟ್ಟಾಗಿದೆ. ಸುಗ್ರೀವನ ಮೇಲೆ ನನಗೆ ಕೋಪ ಇದೆ, ಬೇಸರ ಇದೆ ಅನ್ನೋದು ವ್ಯಕ್ತ ಆಗಿಬಿಟ್ಟಿದೆ. ಇವತ್ತು ಗುಂಪಿನ ಮಧ್ಯೆ ಬಂದುಬಿಟ್ಟಿದೆ ಮಾತು. ಇವತ್ತು ಇದು ಹೋಗಿ ಅಲ್ಲಿ ಮುಟ್ಬೋದು ಸುಗ್ರೀವನಿಗೆ. ಮುಟ್ಟಿದ ಮೇಲೆ ನನಗೆ ಉಳಿಗಾಲ ಇದೆಯಾ? ಇಲ್ಲ. ಹಾಗಾಗಿ ಅಲ್ಲಿ ಹೋಗಿ ಬಂಧನವೋ ಮರಣವೋ ವಧೆಯೋ ಇದೆಲ್ಲ ಆಗೋದಕ್ಕಿಂತ ಆಗೋದ್ರ ಬದಲು ನಾನು ಇಲ್ಲೇ ಸಾಯ್ತೇನೆ, ಪ್ರಾಯೋಪವೇಶ ಮಾಡ್ತೇನೆ, ಪ್ರಾಣ ಬಿಡ್ತೇನೆ. ವಾನರರೇ, ನೀವೆಲ್ಲ ಕಿಷ್ಕಿಂಧೆಗೆ ಹೋಗಿ ಬೇಕಾದರೆ ನೀವೆಲ್ಲ ಪ್ರಾಯೋಪವೇಶ ಮಾಡಬೇಕು, ಸಾಯಬೇಕು ಅಂತ ನಾನು ಹೇಳೋದಿಲ್ಲ. ಹನುಮಂತ ಹೇಳಿದ ಹಾಗೆ ಒಂದು ವೇಳೆ ನಿಮಗೆ ಕ್ಷಮೆ ಸಿಗೋದಾದ್ರೆ ಸಿಗಲಿ, ಬದುಕು ಸಿಗೋದಾದ್ರೆ ಸಿಗಲಿ, ನನ್ನದು ಅಡ್ಡಿ ಇಲ್ಲ. ನೀವೆಲ್ಲ ಹೋಗಿ. ಅನುಜಾನೀತ ಮಾಂ ಸರ್ವೇ, ಆದರೆ ನನಗೆ ಸಾಯಲಿಕ್ಕೆ ಒಪ್ಪಿಗೆ ಕೊಡಿ, ನಾನು ಇಲ್ಲೇ ಸಾಯ್ತೇನೆ, ನೀವು ಹೋಗಿ. ಗೃಹಂ ಗಚ್ಚಂತು ವಾನರಾಹ, ನಿಮ್ಮ ಮನೆಗಳಿಗೆ ನೀವು ತೆರಳಿ ಎಂಬುದಾಗಿ ಹೇಳಿ ಒಂದು ವಿದಾಯವನ್ನು ಹೇಳ್ಬಿಡ್ತಾನೆ. ಯಾರು ಕಿಷ್ಕಿಂಧೆಗೆ ಮನೆಗೆ ಹೋಗ್ತೀರಿ ನೀವೆಲ್ಲ, ನನ್ನ ಪರವಾಗಿ ರಾಮನಿಗೂ ಲಕ್ಷ್ಮಣನಿಗೂ ಪ್ರಣಾಮಗಳನ್ನು ಸಲ್ಲಿಸಿ. ಸಾಯುವ ಅಂಗದ, ಉಪವಾಸ ಬಿದ್ದು ಸಾಯುವ ಅಂಗದ ಸಾಯುವ ಮುನ್ನ ಕೊನೆಯದಾಗಿ ತನ್ನ ಪ್ರಣಾಮಗಳನ್ನು ಹೇಳಿದ್ದಾನೆ ಎಂಬುದಾಗಿ ರಾಮನಿಗೂ ಲಕ್ಷ್ಮಣನಿಗೂ ನಿವೇದನೆ ಮಾಡಿ, ಆಮೇಲೆ ದೊರೆ ನಮ್ಮ ಚಿಕ್ಕಪ್ಪ ಸುಗ್ರೀವನಿಗೂ ನನ್ನ ಪ್ರಣಾಮಗಳನ್ನು ತಿಳಿಸಿ. ಅದೇನಾಯ್ತೋ ಗೊತ್ತಿಲ್ಲ. ಈಗ ಅಂದರೆ ಸಾವೇ ತೀರ್ಮಾನ ಆದಾಗ ಆ ಬೇಸರ ವೈರ ಎಲ್ಲ ಮರೆತು ಹೋಗ್ತದೆ ನೋಡಿ ಅಂತ. ಹಾಗೆ ಅಂತ ನಮ್ಮ ಚಿಕ್ಕಪ್ಪ ವಾನರೇಶ್ವರ ಸುಗ್ರೀವ, ಅವನಿಗೆ ನನ್ನ ಪ್ರಣಾಮಗಳನ್ನು ತಿಳಿಸಿ. ನಮ್ಮ ಚಿಕ್ಕಮ್ಮ ರುಮೆ ಸುಗ್ರೀವನ ಪತ್ನಿ, ಆಕೆಗೂ ನಾನು ಕೇಳಿದ್ದೇನೆ, ಆರೋಗ್ಯ ವಿಚಾರಿಸಿದ್ದೇನೆ ಅಂಥೇಳಿ. ಈ ದೌರ್ಭಾಗ್ಯಶಾಲಿ ನಿನ್ನ ಪುತ್ರ ಅವನು ಬದುಕಲಿಲ್ಲ, ಕೊಟ್ಟ ಕೆಲಸವನ್ನು ಮಾಡಲಾಗದೆ ಸೋತು ಸತ್ತ, ಕುಲಕ್ಕೆ ಒಳ್ಳೆಯ ಹೆಸರು ತರಲಿಲ್ಲ, ಕ್ಷಮಿಸಿ ಎಂಬುದಾಗಿ ಕೇಳಿ ಕೊಟ್ಟ ಕೊನೆಯಲ್ಲಿ ನಮ್ಮಮ್ಮ ತಾರೆಯನ್ನು ಸಂತೈಸಿ ಅವಳಿಗೆ ನಾನು ಅಂದರೆ ಮಿತಿಮೀರಿದ ಪ್ರೀತಿ, ಅತಿಯಾದ ಪ್ರೀತಿ, ನಾನು ಇಲ್ಲಿ ಪ್ರಾಯೋಪವೇಶ ಮಾಡಿ ಸತ್ತೆ ಎಂಬುದು ಗೊತ್ತಾದರೆ ಒಂದಂತೂ ನಿಶ್ಚಿತ, ಆಕೆಯೂ ನನ್ನ ದುಃಖದಲ್ಲಿ, ನಾನಿಲ್ಲದ ದುಃಖದಲ್ಲಿ, ನನ್ನ ಸಾವಿನ ದುಃಖದಲ್ಲಿ ಪ್ರಾಣತ್ಯಾಗ ಮಾಡ್ತಾಳೆ ಎಂಬುದಾಗಿ ವಿದಾಯ ವಚನವನ್ನು ಹೇಳಿ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಪಾಪ ಅಂಗದ ಅಳ್ತಾ ಪ್ರಾಯೋಪವೇಶಕ್ಕಾಗಿ ಕೊಡ್ತೇ ಬಿಟ್ಟ. ದಕ್ಷಿಣಾಭಿಮುಖವಾಗಿ ದರ್ಭೆಗಳು ಪೂರ್ವಕ್ಕೆ ಮುಖ ಮಾಡಿ ಅಂಗದ ಭೂಮಿಯಲ್ಲಿ ಅಳ್ತಾ ಕೂತೇ ಬಿಟ್ಟಿದ್ದಾನೆ. ಅವನನ್ನು ನೋಡಿದ ವಾನರರಿಗೆಲ್ಲ ಕಣ್ಣೀರು ಬಂತಂತೆ. ಒಳ್ಳೆ ನಾಯಕ ಅಂಗದ, ಅವನು ಬಹಳ ಒಳ್ಳೆ ನಾಯಕ. ಅಂಗದನ ಆ ದುಃಖ, ಆ ಮೃತ್ಯು ಸಂದರ್ಭ ಅಂಗದನದ್ದು ಅದೆಲ್ಲ ನೆನೆಸಿದಾಗ ಅವರೆಲ್ಲರಿಗೂ ದುಃಖ ಆಯಿತು, ಅವರೆಲ್ಲ ಕಣ್ಣೀರಿಟ್ಟರು. ಅಂಗದನಿಗೆ ಅವರು ಒಂದೇ ಮಾತನ್ನು ಹೇಳ್ತಾರೆ, ನೀನು ಸಾಯೋದಾದರೆ ನಾವು ಸಾಯ್ತೇವೆ ನಿನ್ನ ಜೊತೆಯಲ್ಲಿ, ನಾವು ಕಿಷ್ಕಿಂಧೆಗೂ ಹೋಗೋದಿಲ್ಲ, ಎಲ್ಲಿಗೂ ಹೋಗೋದಿಲ್ಲ, ಒಟ್ಟಿಗೆ ಸಾಯೋಣ, ಪ್ರಾಯೋಪವೇಶವನ್ನು ನಾವೆಲ್ಲ ಸೇರಿ ಮಾಡೋಣ ಎಂಬುದಾಗಿ ದಕ್ಷಿಣ ಸಮುದ್ರದ ಉತ್ತರ ತೀರದಲ್ಲಿ ದಕ್ಷಿಣಕ್ಕೆ ಕುಡಿ ಮಾಡಿ ದರ್ಭೆಗಳನ್ನು ಇರಿಸಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಅವರು ಪ್ರಾಯೋಪವೇಶವನ್ನು ಆರಂಭ ಮಾಡಿದರು. ಎಂಥ ತಿರುವು ನೋಡಿ ರಾಮಕಥೆಯಲ್ಲಿ. 3 ದಿಕ್ಕುಗಳಿಗೆ ಹೋದ ಕಪಿನಾಯಕರು ವಿಫಲರಾಗಿ ಕಾರ್ಯಸಾಧನೆಯಾಗದೆ ಮರಳಿ ಬಂದಿದ್ದಾರೆ. 4ನೇ ದಿಕ್ಕು ದಕ್ಷಿಣ ದಿಕ್ಕು, ಆ ಕಡೆಗೆ ಹೋಗಿದ್ದು ಸೀತೆ, ರಾವಣ ಕದ್ದೊಯ್ದಿದ್ದು, ಇವರ ಮೇಲಿದೆ ಎಲ್ಲ ಮುಂದಿನದೆಲ್ಲ. ಹೀಗಿರುವಾಗ ಈ ಎಲ್ಲ ವಾನರರು ಅಜ್ಞಾತವಾದ ಸ್ಥಳದಲ್ಲಿ ಅಜ್ಞಾತವಾದ ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ ಅಂದರೆ ಎಂಥ ಸಂದರ್ಭ ನೋಡಿ. ಅದಕ್ಕೆ ನಾವು ಹೇಳಿದ್ದು, ಯಾವ ಪತ್ತೆದಾರಿ ಕಾದಂಬರಿ ಕೂಡ ರಾಮಾಯಣಕ್ಕೆ ಸಮಾನ ಅಲ್ಲ ಅಂತ. ನಮಗೆ ಮುಂದಿನ ಕತೆ ಗೊತ್ತಿದೆ, ಹಾಗಾಗಿ ಎದೆ ಬಡಿತ ಹಿಡಿತದಲ್ಲಿದೆ. ಇಲ್ಲದೇ ಇದ್ದರೆ ಎಂಥ ಒಂದು ಉದ್ವೇಗ ಉಂಟಾಗ್ಬೋದು. ಈ ಸಮಯದಲ್ಲಿ ಮುಳ್ಳಿನ ಮೇಲೆ ಕುಳಿತಂತೆ ಆಗ್ಬಿಡ್ಬೋದು ಅಂತ ಸಾಯಲಿಕ್ಕೆ ಕೂತ್ಕೊಂಡಿದ್ದಾರೆ ಕಪಿಗಳೆಲ್ಲ. ಪಾಪ ಪರಸ್ಪರ ದುಃಖವನ್ನು ಹಂಚ್ಕೋತಾ ಇದ್ದಾರೆ, ಮತ್ತು ನೆನಪು ಮಾಡ್ಕೋತಾ ಇದ್ದಾರೆ ರಾಮನ ವ್ಯಕ್ತಿತ್ವ, ರಾಮನ ಒಳ್ಳೆತನ, ಅವನ ಸೇವೆ ನಾವು ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಎಲ್ಲ ನೆನಪು ಮಾಡ್ಕೋತಾ ಇದ್ದಾರೆ. ಆ ಹಳೆಯ ಕಥೆಗಳು ಏನೇನಾಯಿತು ಪರಸ್ಪರ ಮಾತಾಡ್ಕೋತಾ ಇದ್ದಾರೆ. ಅವರ ಗಂಭೀರವಾದ ಆ ಗುಡುಗಿನ ಧ್ವನಿ ಇದೆಯಲ್ಲ, ಪರಸ್ಪರ ಮಾತಾಡ್ಕೊಳ್ಬೇಕಾದ್ರೆ ಪರ್ವತಕ್ಕೆ ಪರ್ವತ ಪ್ರತಿಧ್ವನಿಸಿತು.
ಯಾರ್ಯಾರಿಗೂ ಕೇಳ್ತು. ಆ ಧ್ವನಿ ಯಾರಿಗೆಲ್ಲ ಕೇಳ್ತು ಅಂತಂದರೆ ಒಂದು ಹದ್ದಿಗೆ ಕೇಳಿತು. ಕಪಿಗಳ ಈ ವಿಲಾಪ ಒಂದು ಹದ್ದಿಗೆ ಕೇಳ್ತು. ಆ ಹದ್ದು ಅದು ಮುದಿಯಾಗಿತ್ತು, ಮುದಿ ಹದ್ದು. ರೆಕ್ಕೆಗಳು ಸುಟ್ಟು ಹೋಗಿದ್ದವು, ಹಾರುವ ಶಕ್ತಿ ಇಲ್ಲ ಅದಕ್ಕೆ. ಅಂಥ ಸ್ಥಿತಿಯಲ್ಲಿದೆ. ಆಹಾರ ಅದರ ಬಾಯಿ ಬಳಿಗೆ ಬರಬೇಕು ಹೊರತು ಆಹಾರದ ಬಳಿಗೆ ಹೋಗುವ ಯೋಗ್ಯತೆ ಅದಕ್ಕಿಲ್ಲ, ಅಂದರೆ ಹಾರುವ ಯೋಗ್ಯತೆ ಅದಕ್ಕಿಲ್ಲ. ಹಿಡ್ಕೊಂಡು ಹೋಗಿ ಈಗ ಹಾರಿ ಬಂದು ಹದ್ದು ತನ್ನ ಆಹಾರವನ್ನು ಒಂದು ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಹಿಡ್ಕೊಂಡು ಹೋಗ್ಬಿಡ್ತದೆ ಎಷ್ಟೋ ಬಾರಿ. ಅಂಥ ಸ್ಥಿತಿಯಲ್ಲಿ ಈ ಹದ್ದಿಲ್ಲ. ಏನಾ ಹದ್ದಿನ ಹೆಸರು? ಸಂಪಾತಿ. ಸಂಪಾತಿರ್ನಾಮ ನಾಮ್ನಾತು ಚಿರಜೀವಿ ವಿಹಂಗಮಃ. ಅವನು ಯಾವ ಕಾಲದವನು ಅಂತಲೇ ಇಲ್ಲವಂತೆ. ಎಷ್ಟೋ ಹಳೆಯ ಕಾಲದವನು. ಸಮುದ್ರ ಮಥನ ನೋಡಿದಾನಂತೆ ಅವನು, ತ್ರಿವಿಕ್ರಮ ಅವತಾರ ನೋಡಿದಾನಂತೆ. ಅಂಥ ಕಾಲದವನು ಅವನು. ಯುಗಗಳೇ ಕಳೆದು ಹೋಗಿದೆ. ಹಳೆ ಮನುಷ್ಯ ಅಂದರೆ, ಹಳೆ ಹದ್ದು ಅಂದರೆ ಅಷ್ಟು ಹಳೆ ಹದ್ದು ಅದು. ಚಿರಜೀವಿ ವಿಹಂಗಮಃ. ಇವನಿಗೂ ರಾಮಾಯಣಕ್ಕೂ ಬಹಳ ಘನಿಷ್ಠ ಸಂಬಂಧ ಇದೆ. ಯಾರಿವನು ಗೊತ್ತಾ? ಇವನು ಗೃಧ್ರರಾಜ ಜಟಾಯುವಿನ ಅಣ್ಣ, ಭ್ರಾತ ಜಟಾಯುಷ ಶ್ರೀಮಾನ್, ವಿಖ್ಯಾತ ಬಲಪೌರುಷಃ, ಪ್ರಖ್ಯಾತ ಬಲಪೌರುಷಃ. ಒಂದು ಕಾಲದಲ್ಲಿ ಸಂಪಾತಿಯ ಬಲ ಪೌರುಷಗಳು ಜಗದ್ವಿಖ್ಯಾತ. ಅಂಥ ಪರಾಕ್ರಮಿ ಅವನು. ಆದರೆ ಸದ್ಯ ರೆಕ್ಕೆಗಳು ಕಾರಣಾಂತರದಿಂದ ಸುಟ್ಟು ಹೋಗಿ ಅವನು ಹೆಳವನಾಗಿಬಿಟ್ಟಿದ್ದಾನೆ. ನಡ್ಕೊಂಡು ಹೋಗ್ಬೋದು ಹೊರತು ಹಾರುವ ಶಕ್ತಿ ಇಲ್ಲ. ಪಕ್ಷಿಗಳಿಗೆ ಪಕ್ಷ ರೆಕ್ಕೆ ಇಲ್ಲದೆ ಇದ್ದರೆ ಬದುಕುಂಟ ಹೇಳಿ. ಅಂಥ ಸ್ಥಿತಿಯಲ್ಲಿ ಇರುವಂಥ ಸಂಪಾತಿ, ಆ ಸಂಪಾತಿಗೆ ಇನ್ನೊಂದು ಯಾವುದೋ ಹದ್ದು ಅದರ ಸ್ನೇಹಿತ, ಈ ಸಂಪಾತಿಯ ಯಾವುದೋ ಸ್ನೇಹಿತ ಬಂದು ಸುದ್ದಿ ಕೊಟ್ಟಿದಂತೆ. ಅಂದೆ ಏನಪ್ಪ ಸುದ್ದಿ ಅಂದರೆ, ಸದ್ಯ ನಿನಗೆ ಊಟಕ್ಕೆ ತೊಂದರೆ ಇಲ್ಲ ಅಂತ. ಯಾಕೆ ಅಂದರೆ ಇವರೆಲ್ಲ ಸಾಯೋಕ್ಕೆ ಕೂತ್ಕೊಂಡಿದ್ದಾರಲ್ಲ, ಎಲ್ಲ ದೊಡೂತಿ ಗಾತ್ರದ ವಾನರರು, ಯಾವುದು ಕೆ ಜಿ ಲೆಕ್ಕದಲ್ಲಿಲ್ಲ, ಎಲ್ಲ ಟನ್ ಲೆಕ್ಕದಲ್ಲೇ ಇರೋದು ಅಂತ. ಅಂಥ ಆಕೃತಿಯ ಆ ವಾನರರು ಎಲ್ಲ ಸಾಯಲಿಕ್ಕೆ ಕೂತ್ಕೊಂಡಿದ್ದಾರೆ, ಉಪವಾಸ ಸಾಯ್ತಾ ಇದ್ದಾರೆ. ಅಂದರೆ ಇದು ಸಾಮಾನ್ಯ ಆಹಾರ ಎಷ್ಟು ಕಾಲಕ್ಕಾಗ್ಬೋದು ಅಂತ. ಹಾಗಾಗಿ ಗಜಾನ್ ಶರ್ಮರ ಒಂದು ಕಲ್ಪನೆಯಲ್ಲಿ ಸಂಪಾತಿ ಹದ್ದಿಗೊಂದು ಸ್ನೇಹಿತ ಹದ್ದು ಇನ್ನೊಂದಿದೆ. ಆ ಹದ್ದು ಬಂದು ಸಂಪಾತಿಗೆ ಸುದ್ದಿ ಕೊಟ್ಟಿದೆ. ಅದೇನು ಅಂದರೆ, ಔತಣ ತಿಂಗಳುಗಟ್ಟಲೆ ಔತಣ ಕಾದಿದೆ, ನಿನಗೆ ಗಮನಿಸಿದೆಯಾ ಅಂತ. ಅದನ್ನು ನಾವು ಭಾಳ 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 ಚೆನ್ನಾಗಿದೆ. ಈ ಸಾಹಿತ್ಯವೂ ಚೆನ್ನಾಗಿದೆ. ಆ ಸಾಹಿತ್ಯವನ್ನು ಎಷ್ಟು ಸುಂದರವಾಗಿ ಪ್ರಸ್ತುತಪಡಿಸ್ತಾರೆ ಎಂಬುದನ್ನು ಮೈಯೆಲ್ಲ ಕಿವಿಯಾಗಿ ಕೇಳಿ ಮತ್ತು ನೋಡ್ತಾ ಇರಿ. ಇದನ್ನು ನೋಡ್ತಾ ಇರಿ, ಸ್ಕ್ರೀನ್ ಕೂಡ ನೋಡ್ತಾ ಇರಿ. ಯಾಕೆಂದರೆ ನಿಮಗೆ ನೋಡುವಂಥದ್ದು ಇರ್ಬೋದು, ಕೇಳುವಂಥದ್ದು ಇರ್ಬೋದು. ಈ ಹಾಡಿನಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ಸನ್ನಿವೇಶ ಒಂದು. ಯಾವುದು ಹತ್ತು ಕೇಳಿತು ಸತ್ತು, ನುಡಿಯಿತು ಸಂಪಾತಿಗೆ ಖುದ್ದು. ಯಾವುದು ಹತ್ತು ಕೇಳಿತು ಸತ್ತು, ನುಡಿಯಿತು ಸಂಪಾತಿಗೆ ಖುದ್ದು. ಕೊಡುಗ ಬುದ್ಧಿಯ ನೋಡೆಲೆ ಮಿತ್ರ, ತಾವೇ ಸಾಯುವ ವ್ರತವು ವಿಚಿತ್ರ. ದೇವರು ಕೊಟ್ಟ ಜೀವವು ಕೂಡ ಮಂಗನ ಕೈಯ ಮಾಣಿಕ್ಯ. ದೇವರು ಕೊಟ್ಟ ಜೀವವು ಕೂಡ ಮಂಗನ ಕೈಯ ಮಾಣಿಕ್ಯ. ಕಪಿಗಳು ಗೆಳೆಯ ಮೂರ್ಖ ಕಪಿಗಳು, ಬುದ್ಧಿ ಇಲ್ಲದ ಮರ್ಕಟರು. ಕಪಿಗಳು ಗೆಳೆಯ ಮೂರ್ಖ ಕಪಿಗಳು, ಬುದ್ಧಿ ಇಲ್ಲದ ಮರ್ಕಟರು.
ಒಂದು ಹಾಡನ್ನು ಹೇಗೆ ಭಾವಸಹಿತವಾಗಿ ಸಣ್ಣ ಸಣ್ಣ ಅಭಿನಯಗಳ ಸಹಿತವಾಗಿ ವಿಶೇಷವಾದ ಅಭಿವ್ಯಕ್ತಿಗಳ ಮೂಲಕ ಹಾಡಬಹುದು ಎಂಬುದನ್ನು ನೀವು ಗಮನಿಸ್ತಿದ್ದೀರಿ ಮಕ್ಕಳೇ. ಆಮೇಲೆ ಬೇಕಾದ್ರೆ ಪುನಃ ವಿಡಿಯೋ ನೋಡಿ, ದೀಪಿ ಅಕ್ಕ ಏನು ಮಾಡಿದಾಳೆ, ಹೇಗೆ ಮಾಡಿದಾಳೆ, ಜೊಲ್ಲು ಸುರಿಸಿದ್ದು ಹೇಗೆ ನೋಡ್ಬೋದು. ಆಮೇಲೆ ಇಂದಿನಂತೆ ನೀರಿನಲ್ಲಿ ತುಂಬ ಸುಂದರವಾದ ಚಿತ್ರ ಬಿಡಿಸಿದ್ದಾರೆ. ಇವತ್ತಿನಿಂದ ರಾಮಕಥೆಗೆ ವಿಶೇಷ ಕಳೆ ನೀರಿನಲ್ಲಿ ಗಣಪತಿಯವರ ಆಗಮನ. ಅವರು ಇಲ್ಲದಿದ್ದರೆ ರಾಮಕಥೆ ಪೂರ್ಣ ಅಂತಲೇ ಅನಿಸೋದಿಲ್ಲ ನಮಗೆ. ಹಾಗಾಗಿ ಅವರ ಆಗಮನ ಆಗಿದೆ, ಚಿತ್ರ ಪ್ರಾರಂಭ ಮಾಡಿದ್ದಾರೆ. ಏತನ್ಮಧ್ಯೆ ನಮ್ಮ ಅಶೋಕ ಮತ್ತು ಗೋಪಿ ಶಿಲ್ಪ, ನವೀನ ಬಗೆಯ ಶಿಲ್ಪವನ್ನು, ಹದ್ದನ್ನು, ಈ ಹಾಡಿನ ಮಧ್ಯದಲ್ಲಿ ಹದ್ದನ್ನು ನಿರ್ಮಾಣ ಮಾಡಿದ್ದಾರೆ ಅಶೋಕ ಮತ್ತು ಗೋಪಿ. ಇದೆಲ್ಲ ನಿಮಗೆ ಸ್ಫೂರ್ತಿ. ಸಂಪಾತಿ ತೆವಳಿಕೊಂಡ ಮೇಲನೆ ಬಂದನಂತೆ ಆ ಕಡೆಗೆ. ವಿಂಧ್ಯ ಪರ್ವತದ ಕಂದರದಿಂದ ಹೊರಗೆ ಬಂದು ಉಪವಾಸ ಕುಳಿತಂಥ ಕಪಿಗಳನ್ನು ಕಂಡಾಗ ಹೃಷ್ಟಾತ್ಮ, ಭಾರಿ ಸಂತೋಷ ಆಯಿತು ಸಂಪಾತಿಗೆ. ಯಾರದ್ದೋ ಸಾವು, ಯಾರಿಗೋ ಸಂತೋಷ. ಯಾವಾಗಲೂ ವಿಧಿಯನ್ನು ಬೈತಾ ಇದ್ದವನು, ದುರ್ವಿಧಿ, ಹಣೆ ಬರಹ, ಕರ್ಮ ಅಂತ ಬೈತಾ ಇದ್ದವನು ಇವತ್ತು ವಿಧಿಯನ್ನು ಪ್ರಶಂಸೆ ಮಾಡ್ತಾನೆ. ಯಾಕೆ ಪ್ರಶಂಸೆ ಮಾಡ್ತಾನೆ ಅಂದರೆ, ಎಂಥದ್ದೊಂದು ಔತಣ ಕೂಟ ನನಗೆ ಏರ್ಪಟ್ಬಿಟ್ಟಿದೆ, ಎಷ್ಟು ದಿವಸ ಊಟ ಮಾಡ್ಬೋದು ನಾನು, ಈ ವಾನರರು ಸತ್ತರೆ, ಇಷ್ಟೆಲ್ಲ ವಾನರರು ಸತ್ತರೆ ಎಷ್ಟು ಕಾಲಕ್ಕಾದೀತು ನನಗೆ ಇದು ಎಂಬುದಾಗಿ ಯೋಚನೆ ಮಾಡಿ ಮನಸ್ಸಲ್ಲೇ ಹಾರೈಸ್ತಾನೆ. ಒಬ್ಬೊಬ್ಬರಾಗ ಸಾಯಲಿ, ಇವರು ಒಟ್ಟಿಗೆ ಸಾಯೋದು ಬೇಡ. ಪರಂಪರಾಣಾಂ ಭಕ್ಷಿಷ್ಯೆ ವಾನರಾಣಾಂ ಮೃತಂ ಮೃತಂ. ಮನಸ್ಸಲ್ಲಿ ಹೇಳ್ಕೊಡ್ತಾನೆ, ಒಟ್ಟಿಗೆ ಸತ್ಬಿಡಬೇಡಿ, ಮೆಲ್ಲ ಒಬ್ಬರಾದ್ಮೇಲೆ ಒಬ್ಬರು ಸಾಯಿರಿ. ಒಂದಾದ್ಮೇಲೆ ಒಂದು ಶವವನ್ನು ತಿಂತಾ ನಾನು ಕೆಲವಾರು ಕಾಲ ಕಳೆದು ಬಿಡಬಹುದು ಎಂಬುದಾಗಿ ಆ ಸಂಪಾತಿ ಹೇಳಿದ್ದು ವಾನರರಿಗೆ ಕೇಳ್ತು. ವಾನರರಿಗೆ ಕೇಳುವಂತ ಹೇಳ್ತಾ ಇದ್ದಾನೆ ಸಂಪಾತಿ. ಅಂಗದನಿಗೆ ಪಿಚ್ಚನ್ಸ್ಬಿಡ್ತಂತೆ ಒಂದು ಸರ್ತಿ. ಹೀಗಾಯ್ತಾ ನಮ್ಮ ಕತೆ? ಕೊನೆಗೆ ನಾವು ಹದ್ದಿನ ಪಾಲಾದ್ವಾ? ಇಂತಹ ಮರಣ ಬಂತ ನಮಗೆ. ಒಂದು ಅಂತ್ಯ ಸಂಸ್ಕಾರ ಕೂಡ ಇಲ್ಲದೆ ಇರ್ತಕ್ಕಂಥ ಒಂದು ಮರಣ. ಹೇಳ್ತಾರಲ್ಲ, ಹದ್ದು ಗೂಗೆ ಕಾಗೆ ಪಾಲಾದ, ನಾಯಿ ನರಿ ಪಾಲಾದ ಅಂತ. ಇಂತಹ ಮರಣ ಬಂತ. ಎಂಥ ವಿಧಿ ಇದು! ಈ ಪ್ರದೇಶಕ್ಕೆ ಯಮನೇ ಬಂದಿರಬೇಕು ನಮ್ಮ ನಾಶಕ್ಕೋಸ್ಕರವಾಗಿ. ಅಂಗದ ಹನುಮಂತನಿಗೆ ಹೇಳ್ಕೊಂಡು ಗೋಳಾಡ್ತಾ ಇದ್ದಾನೆ. ಹನುಮಂತ, ರಾಮಸ್ಯ ನಕೃತಂ ಕಾರ್ಯಂ, ರಾಮನ ಕಾರ್ಯವನ್ನು ನಾವು ಮಾಡಲಿಲ್ಲ. ಅವತ್ತು ನಾವು ಹೇಳ್ಕೊಂಡಿದ್ದು ಹೌದು. ಕೃತಕೃತ್ಯರಾಗಲೆಮಗೊಂದು ಅವಕಾಶ ನೀಡು ಪ್ರಭು ನೀ ಕೋಟಿ ಸೂರ್ಯ ಸಂಕಾಶ. ಕೃತಕೃತ್ಯರಾಗಲೆಮಗೊಂದು ಅವಕಾಶ ನೀಡು ಪ್ರಭು ನೀ ಕೋಟಿ ಸೂರ್ಯ ಸಂಕಾಶ ಅಂತ ಹೇಳ್ಕೊಂಡಿದ್ದು ಹೌದು. ಆದರೆ ಇವತ್ತಿನ ಪರಿಸ್ಥಿತಿ ಏನು ಅಂದರೆ, ರಾಮಸ್ಯ ನ ಕೃತಂ ಕಾರ್ಯಂ, ರಾಮನ ಕಾರ್ಯವನ್ನು ಮಾಡಲಿಲ್ಲ, ರಾಜಾಜ್ಞೆಯನ್ನು ಪಾಲನೆ ಮಾಡಲಿಲ್ಲ. ನಮ್ಮೆಲ್ಲರ ಪ್ರಭು ವಾನರೇಶ್ವರ ಸುಗ್ರೀವ ಒಂದು ಆಜ್ಞೆ ಮಾಡಿದರೆ ಆಜ್ಞೆಯನ್ನು ಪಾಲನೆ ಮಾಡ್ತಕ್ಕಂಥ ಯೋಗ್ಯತೆ ನಮಗಿಲ್ಲದೆ ಹೋಯಿತು. ಇಲ್ಲಿ ಬಂದು ಸತ್ತು ಹದ್ದಿನ ಪಾಲಾಗ್ತಾ ಇದ್ದೇವೆ.